ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ಬುಧವಾರದ ಸಂಚಿಕೆಯ ಮೊದಲನೇ ಪ್ರೋಮೋನು ಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಟಿಕೆಟ್ ಫಿನಾಲೆಯ ಒಂದು ಸರಣಿ ಟಾಸ್ಕ್ಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ನಡೀತಾ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. 4 ಜನರು ಇರುವಂಥ 2 ತಂಡಗಳನ್ನು ಕೂಡ ಬಿಗ್ ಬಾಸ್ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಆಯ್ಕೆ ಮಾಡಿಕೊಳ್ಳುವಂತ ಹೇಳಿದ್ದಾರೆ. ತುಂಬಾ ಆ ಒಂದು 2 ತಂಡಗಳಿಗೂ ಕೂಡ ಈ ವಾರದ ಟಾಸ್ಕ್ಗಳನ್ನು ಆಡಲಿಕ್ಕೆ ನೀಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಾರದ ಒಂದು 4ನೇ ಟಾಸ್ಕ್ ಅಂತ ಹೇಳ್ಬೋದು. ಅಂದರೆ ಇವತ್ತಿನ ದಿನದ ಮೊದಲನೇ ಟಾಸ್ಕ್ ಒಂದು ರೀತಿಯಾಗಿ ಬಾಲನ್ನು ಕಲೆಕ್ಟ್ ಮಾಡುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಪ್ರೋಮೋನ ನೋಡಿದಾರೆ ಅಂತ ಅಂದ್ಕೊಳ್ತೀನಿ. ಪ್ರೋಮೋದಲ್ಲಿ ನೋಡಿರೋ ಹಾಗೆ ಪ್ರತಿಯೊಂದು ತಂಡದಿಂದ 3 ಜನ ಕಂಟೆಸ್ಟೆಂಟ್ಗಳು ಬರಬೇಕು ಸ್ನೇಹಿತರೆ. ಅವರು ಒಂದು ರೀತಿಯಾಗಿ ಕಾಲಿಗೆ ಪಟ್ಟಿಯನ್ನು ಕೂಡ ಕಟ್ಕೊಳ್ಬೇಕು. ಅಂದರೆ ಒಂದೇ ಕಾಲಿನಲ್ಲಿ ನಡೆದ ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದವರು ಒಂದು ಮೀಸಲಿರುವಂಥ ಒಂದು ಚೌಕ್ ಬಾಕ್ಸ್ನಲ್ಲಿ ಬಾಲನ್ನು ಇಟ್ಟಿರ್ತಾರೆ ಸ್ನೇಹಿತರೆ. ಅದನ್ನು 2 ತಂಡದವರು ಬಂದು ಅದನ್ನು ಗುದ್ದಾಡಿ ಜಗ್ಗಾಡಿ ತಮಗೆ ಮೀಸಲಿರುವಂತಹ ಒಂದು ಜಾಳಿಗೆ ಒಳಗೆ ಹೋಗಿ ಆ ಒಂದು ಬಾಲನ್ನು ಹಾಕಬೇಕು ಸ್ನೇಹಿತರೆ. ಈ ಒಂದು ಬಾಲ್ನಲ್ಲಿ ಹಲವಾರು ರೀತಿಯಾಗಿ ಉಗ್ರ ಮಂಜು ತುಂಬಾ ರಶ್ ಆಗಿ, ಅಂದರೆ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಈ ಕಡೆ ತಂಡದವರು ಭವ್ಯ ಆಗಲಿ ಹನುಮಂತವರು ಎಲ್ಲರೂ ಕೂಡ ಟಕ್ಕರನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಟಾಸ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ತಿರುವುಗಳನ್ನು ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಭವ್ಯ ಗೌಡ ಹಾಗೆ ಉಗ್ರ ಮಂಜು ಅವರ ನಡುವೆ ಜಗಳ ಕೂಡ ಆಯಿತು. ಅದರ ಜೊತೆಗೆ ಉಗ್ರ ಮಂಜು ಅವರು ಕೂಡ ತುಂಬಾ ಫೌಲ್ಗಳನ್ನು ಕೂಡ ಈ ಒಂದು ಟಾಸ್ಕ್ನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ನೀವು 10ನೇ ಸೀಸನಲ್ಲಿ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು 10ನೇ ಸೀಸನಲ್ಲಿ ಕೂಡ ಈ ಟಾಸ್ಕ್ನ ವಿಚಾರವಾಗಿ ಹಲವಾರು ಜಗಳಗಳು ಕೂಡ ನಡೆದಿದ್ದವು ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಒಂದು ಟಾಸ್ಕನ್ನು ಗೆದ್ದಿರುವಂತಹ ತಂಡ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದು ಬೇರೆ ಯಾವುದು ಅಲ್ಲ ಸ್ನೇಹಿತರೆ, ಅದು ನಮ್ಮ ಹನುಮಂತ್ ಅವರ ತಂಡ ಅಂತಲೇ ಹೇಳ್ಬೋದು. ಹನುಮಂತು, ಭವ್ಯ ಗೌಡ, ಮೋಕ್ಷಿತ್ ಅವರು ಈ ಒಂದು ಟಾಸ್ಕನ್ನು ಆಡಲು ಹೋಗಿದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಹೊರಗೆ ಕುಂತಿದ್ದಾರೆ. ಇನ್ನೊಂದು ತಂಡದಿಂದ ಮಂಜು, ಗೌತಮಿ ಜಾಧವ್ ಹಾಗೆ ಮತ್ತು ಇನ್ನೊಬ್ಬರು ಆಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಚೈತ್ರ ಕುಂದಾಪುರ ಅವರು ಹೊರಗೆ ಕುಂತಿದ್ದಾರೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಯಾರು ಗೆದ್ದರು ಅಂದರೆ ಅದು ಬೇರೆ ಯಾರು ಅಲ್ಲ, ಹನುಮಂತ್ ಅವರ ತಂಡದವರು. ಅಂದರೆ ಹನುಮಂತು, ಭವ್ಯ ಗೌಡ ಹಾಗೆ ಮೋಕ್ಷಿತ್ ಅವರು ಈ ಒಂದು ಟಾಸ್ಕನ್ನು ಗೆದ್ದಿದ್ದಾರೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀರಿ. ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.